ಯುದ್ಧ ಮಾಡುವ ಸ್ಫೂರ್ತಿಯನ್ನು ತುಂಬಲು ನೀಡಿದ ಉಪದೇಶಾಮೃತವೇ ಈ ಗೀತಾ ವಿಚಾರಧಾರೆ. ಗೀತೆಯ ಶ್ಲೋಕಗಳು ಅಂತರಾರ್ಥವನ್ನು ಮುಗ್ಧ ಮಗುವಿನಂತಾಗಿದ್ದ ಅರ್ಜುನನಿಗೆ ಅರ್ಥವಾಗುವಂತೆ ಹೇಳಿದ. ತಮಗೆ ಮುಗ್ಧ ಮಗುವಂತಾಗಿದ್ದ ಅರ್ಜುನನಿಗೆ ಪ್ರತಿಯೊಂದು ಬಿಡಿಸಿ ಎಲ್ಲ ಶ್ಲೋಕಗಳನ್ನು ಹೇಳ್ತಾನೆ. 18 ಹೇಳಿ ತನ್ನ ವಿಶ್ವರೂಪವನ್ನೇ ತೋರಿಸುತ್ತಾನೆ. ತನ್ನ ವಿಶ್ವರೂಪವನ್ನೇ ತೋರಿಸಲು ನಾವು ನೋಡಿದ್ದೀವಲ್ವ ಫೋಟೋಗಳಲ್ಲಿ. ಕರ್ಮಗಳನ್ನು ನನಗೆ ಬಿಡು, ಮಾಡುವಂಥ ಕರ್ಮಗಳನ್ನು ನನಗೆ ಬಿಡು, ಕರ್ತವ್ಯವನ್ನು ಮಾತ್ರ ನೀನು ಪಾಲಿಸು ಎಂದು ಬೋಧಿಸಿ ಧನಸ್ಸನ್ನು ಎದೆಗೇರಿಸಿ ಬಾಣಗಳನ್ನು ತೆಗೆದುಕೋ ಎಂದು ವೀರಾವೇಶದಿಂದ ಕಾದಾಡು ಎಂದು ಪ್ರೇರಣೆಯನ್ನು ನೀಡಿದ ಶ್ರೀಕೃಷ್ಣ ಪರಮಾತ್ಮ. ಮಹಾ ಲೀಲಾ ಮಾನುಷ ಪುರುಷೋತ್ತಮನೆನಿಸಿದ ಶ್ರೀಕೃಷ್ಣ ಪರಮಾತ್ಮ ಬಂದಂಥ ದಿವ್ಯವಾಣಿಯ ಭಗವದ್ಗೀತೆ ಅರ್ಜುನನನ್ನು ಕರ್ತವ್ಯ ವಿಮುಖತೆಯಿಂದ ಹಿಂದಕ್ಕೆ ತಿರುಗಿಸಲು ಒಂದು ಪವಿತ್ರ ಶಾಸ್ತ್ರವೆನ್ನಬಹುದು ಈ ಭಗವದ್ಗೀತೆ. ಮಾನವನನ್ನು ಮಮಕಾರದಿಂದ ದೂರ ಮಾಡುವ ದಿವ್ಯಾಸ್ತ್ರ ಇದು. ಶ್ರೀಕೃಷ್ಣನ ಗೀತೆ ಲೋಕದ ಜನರೆಲ್ಲರ ಜೀವನಕ್ಕೆ ಸಂಬಂಧಿಸಿದ ಸಮನ್ವಯವುಳ್ಳ ಬಹುದಾದ ಒಂದು ಪವಿತ್ರ ಶಾಸ್ತ್ರ. ಲೋಕದ ಜನರಿಗೆಲ್ಲ ಬೇಕಾಗುವಂಥದ್ದು. ನಮ್ಮ ಮರಣಾನಂತರ ಸಂಗತಿಯ ವಿವೇಚನೆ ಇರಲಿ. ನಾವು ಸತ್ಮೇಲೆ ಏನಾಗ್ತೀವೋ, ಏನು ಬಿಡ್ತೀವೋ, ಎಲ್ಲಿಗೆ ಹೋಗ್ತೀವೋ ಬೇಡ. ನಾವು ಜೀವಂತವಾಗಿದ್ದಾಗ ಬಾಳ್ವೆಯ ದಿನ ನಿಶ್ಚಯದ ಸಮಸ್ಯೆಗಳನ್ನು ಗೀತೆ ಸಹಾನುಭೂತಿಯಿಂದ ನೋಡುತ್ತದೆ. ಕೇವಲ ನೋಡುವುದೇ ಅಲ್ಲ, ಸೂಕ್ತ ರೀತಿಯ ಪರಿಹಾರ ಮಾರ್ಗವನ್ನು ಸೂಚಿಸುತ್ತದೆ, ನಿರ್ದೇಶಿಸುತ್ತದೆ. ಗೀತೆ ಕೇವಲ ಮುಮುಕ್ಷಗಳಿಗೆ ಮಾತ್ರ ಒಪ್ಪಿಗೆಯ ಗ್ರಂಥವಲ್ಲ. ಋಷಿಮುನಿಗಳು, ದೊಡ್ಡವರು, ಅವ್ರಿಗೆಲ್ಲ ಎಲ್ಲ ಸಾಮಾನ್ಯ ಜನರಿಗೂ ಸಹ ಇದು ಓದಬೇಕಾದಂಥ ಗ್ರಂಥ. ತೀರಾ ಸಾಮಾನ್ಯರ ಬದುಕನ್ನು ಸಹ ದೈವಿಕವಾಗಿ ಪರಿವರ್ತಿಸುವ ಹಂಬಲವನ್ನು ಗೀತೆಯಲ್ಲಿ ನಾವು ಕಾಣಬಹುದು. ಗೀತೆ ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಮಾತ್ರ ಹೇಳಿರುವುದಲ್ಲ, ಸಕಲ ಮಾನವರ ಕಲ್ಯಾಣವನ್ನೇ ಅದು ಉಪದೇಶಿಸಿದೆ. ಎಲ್ಲರ ಕಲ್ಯಾಣವನ್ನು ಅದರಲ್ಲಿ ಉಪದೇಶ ಇದೆ. ಸರ್ವೇ ಜನೋ ಸುಖಿನೋ ಭವಂತು ಎನ್ನುವುದರ ಅಂತರಾರ್ಥ ಗೀತೆಯಲ್ಲಿ ನಾವು ಕಾಣಬಹುದು. ಭಗವದ್ಗೀತೆಯ ಹಿಂದೂ ತತ್ವಶಾಸ್ತ್ರದ ಮತ್ತು ಆಚಾರ ವಿಚಾರ ನೀತಿಯ ಅತ್ಯಂತ ಪ್ರಮಾಣಪೂರ್ವಕವಾದ ಮೂಲ ಗ್ರಂಥಗಳಲ್ಲಿ ಒಂದು. ಎಲ್ಲ ಗ್ರಂಥಗಳಿಗಿಂತ ಮೇಲಾದದ್ದು ಈ ಭಗವದ್ಗೀತೆ. ಈ ಅಭಿಪ್ರಾಯವನ್ನು ವಿಶ್ವದ ಜನಾಂಗದವರೆಲ್ಲ ಸಮ್ಮತಿಸಿದ್ದಾರೆ. ಎಲ್ಲರೂ ಇದನ್ನು ಸಮ್ಮತಿಸಿದ್ದಾರೆ. ಬೇರೆ ಜನಾಂಗದವರು ಓದಿದ್ದಾರೆ, ಬೇರೆ ಜನಾಂಗದವರು ಇದನ್ನು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಗೀತೆಯ ಶ್ರೇಷ್ಠ ರೀತಿಯ ಅನುವಾದಗಳು ಇಂಗ್ಲಿಷ್ ಹಾಗೂ ಇತರ ಪಾಶ್ಚಾತ್ಯ ಭಾಷೆಗಳಲ್ಲೂ ಆಗಿವೆ. ಗೀತೆಯ ಉಪದೇಶಗಳು ಸಾರ್ವತ್ರಿಕ ಪ್ರಮಾಣದಲ್ಲಿವೆ. ಇದರಲ್ಲಿ 18 ಅಧ್ಯಾಯಗಳಿದ್ದು ಒಟ್ಟು 700 ಶ್ಲೋಕಗಳಿವೆ. ಭಗವದ್ಗೀತೆಯನ್ನು ಸಾಮಾನ್ಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಇನ್ನಷ್ಟು ಅಭ್ಯಾಸ ಮಾಡಿದರೆ ಸಾಕು. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಇನ್ನಷ್ಟು ಓದಿದರೆ ಬೇಕಾದಂತೆ ಅರ್ಥವಾಗುತ್ತೆ. ಅದು ಬಹಳ ಶ್ಲೋಕಗಳು ಕಷ್ಟ ಆಗ್ಬೋದು, ಅದರ ಅರ್ಥ ಬೇಕಾದಂಗೆ ಕೊಟ್ಟಿದ್ದಾರೆ. ಅದನ್ನು ಓದ್ತಾ ಇದ್ದರೆ ಆದಷ್ಟು ಬೇಗನೆ ಅರ್ಥ ಆಗುವಂಥ ದಿವ್ಯ ಗ್ರಂಥ. ದೈವ ಸಾಕ್ಷಾತ್ಕಾರ ಸಿದ್ಧಿಗಾಗಿ ಮನುಷ್ಯ ಕರ್ತವ್ಯಗಳನ್ನು ಕುರಿತು ಗೀತೆ ಹೆಚ್ಚು ಒತ್ತಾಯವನ್ನು ನೀಡುತ್ತದೆ. ಮನುಷ್ಯನ ಕರ್ತವ್ಯಗಳನ್ನು ಪಾಲಿಸಲು ಗೀತೆ ಹೆಚ್ಚು ಒತ್ತಾಯವನ್ನು ನೀಡುತ್ತದೆ. ನಿಸ್ವಾರ್ಥ ಸೇವೆಯನ್ನು ಪರಮಾತ್ಮನ ಪ್ರೀತ್ಯರ್ಥ ಎಂದು ಅದು ಪ್ರತಿಪಾದಿಸುತ್ತದೆ. ನಿಸ್ವಾರ್ಥ ಸೇವೆಯಿಂದ ಆತನನ್ನು ಪೂಜಿಸಬೇಕು. ಭಕ್ತಿ ಭಾವದಲ್ಲಿ ಸರ್ವ ಸಮರ್ಪಣಾ ಭಾವನೆಯ ಅರ್ಥವನ್ನು ಸ್ಪಷ್ಟಪಡಿಸುತ್ತದೆ. ನಾವು ಬೇಕಾಗಿರುವುದು ಕರ್ಮವನ್ನಲ್ಲ, ಕಾಮನೆಗಳನ್ನು. ನಾವು ಮಾಡಬೇಕಾದಂಥ ಕರ್ತವ್ಯಗಳನ್ನು ಮಾಡಬೇಕು. ನಮ್ಮ ಕಾಮನೆಗಳನ್ನು ಆಸೆಗಳನ್ನು ಬಿಡಬೇಕು. ಆದ್ದರಿಂದ ನಮ್ಮ ಕರ್ತವ್ಯವಾಗಿ ಪರಿಗಣಿಸಬೇಕು.